ನೆಲಮಂಗಲ ತಾಲೂಕು ಅರಿಶಿನಗುಂಟೆ ಸರ್ವೆ ನಂಬರು 152 ಸರ್ವೆ ನಂಬರ್ 3 ಸರ್ವೆ ನಂಬರ್ ಇದೆ. ಅದರಲ್ಲಿ ನಮಗೆ CS ಸೈಟ್ ಕೊಟ್ಟಿದ್ದಾರೆ. ಇದರಲ್ಲಿ ಹೆಣ್ಣು ಮಕ್ಕಳಿಗೆ 100 ಹೆಣ್ಣು ಮಕ್ಕಳು ಮೆಟ್ರಿಕ್ ನಂತರದ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗೋಕ್ಕೆ 100 ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಬಿಲ್ಡಿಂಗ್ ನಿರ್ಮಾಣ ಕಾರ್ಯಕ್ರಮದ ಗುದ್ಲಿ ಪೂಜೆ ಆಗಿದೆ. ಇದರಲ್ಲಿ ನಮಗೆ 6,30,00,000 ಅನುದಾನ ಕೊಟ್ಟಿದೆ. ಇದರಲ್ಲಿ ನಾವು 3 ಫ್ಲೋರ್ ಬಿಲ್ಡಿಂಗನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ನಮಗೆ ಒಟ್ಟು ಇದು CS ಸೈಟು 1,154 ಸ್ಕ್ವೇರ್ ಮೀಟರ್ಸ್ ಇದೆ. ಇದರಲ್ಲಿ ನಾವು 1,584 ಸ್ಕ್ವೇರ್ ಫೀಟ್ ಅಷ್ಟು 3 ಫ್ಲೋರಲ್ಲಿ ಕಟ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಫೆಸಿಲಿಟೀಸು ತುಂಬ ಆಧುನಿಕವಾಗಿ ಅತ್ಯಂತ ಆಧುನಿಕವಾದ ಫೆಸಿಲಿಟಿನ ಈ ಹಾಸ್ಟೆಲ್ ಬಿಲ್ಡಿಂಗ್ನಲ್ಲಿ ಒದಗಿಸ್ಕೊಟ್ಟಿದ್ದೀವಿ. ಆಮೇಲೆ ಪ್ರತಿಯೊಂದು ಮೆಟೀರಿಯಲನ್ನು ನಾವು ಗುಣನಿಯಂತ್ರಣ ಉಪಭಾಗದಿಂದ ಹಿಡಿದು ಇದನ್ನ ಪರೀಕ್ಷೆ ಮಾಡಿಸ್ತೀವಿ. ಮಣ್ಣಿನ ಕ್ಷೇಮಧಾರಣೆ ಇರ್ಬೋದು, ಆಮೇಲೆ ಉಪಯೋಗಿಸೋ ಮರಳ ಇದು ಸ್ಯಾಂಡ್ ಇರ್ಬೋದು, ಸಿಮೆಂಟು, ಕಬ್ಬಿಣ, ಜಲ್ಲಿ, ಒಂದು ಮರಮುಟ್ಟುಗಳು ಯಾವುದೇ ಸಾಮಗ್ರಿಗಳನ್ನು ನಾವು ಗುಣನಿಯಂತ್ರಣ ಉಪವಿಭಾಗದಿಂದ ಪರಿಶೀಲನೆ ಮಾಡಿ ಅವರು ಓಕೆ ಈ ಮೆಟೀರಿಯಲ್ನ ಉಪಯೋಗಿಸ್ಬೋದು ಅಂತ ರಿಸಲ್ಟ್ ಕೊಟ್ಟ ನಂತರನೇ ಅದೇ ಮೆಟೀರಿಯಲ್ನ ಉಪಯೋಗಿಸ್ತೀವಿ. ಮತ್ತು ಕಲೆಕ್ಷನ್ ಆಫ್ ಮೆಟೀರಿಯಲನ್ನು ಇಲ್ಲೇನು ನಮ್ಮ ಗುತ್ತಿಗೆದಾರರು ಸಂಗ್ರಹಿಸ್ತಾರಲ್ಲ ಅದರ ಸ್ಯಾಂಪಲನ್ನು ಕಳಿಸ್ತೀವಿ, ಅದನ್ನು ಚೆಕ್ ಮಾಡಿಸ್ತೀವಿ, ಅದು ಓಕೆ ಬಂದಂತಲೇ ಉಪಯೋಗಿಸ್ತೀವಿ. ಇದನ್ನು ತುಂಬ ಅತ್ಯಂತ ಉತ್ತಮವಾದ ಗುಣಮಟ್ಟದಲ್ಲಿ ನಿರ್ಮಿಸ್ಕೊಡ್ತೀವಿ. ನಾವೀಗ ಆಲ್ರೆಡಿನೇ ನ್ಯಾಯಾಂಗ ಇಲಾಖೆಯಲ್ಲಿ 2 ಕಟ್ಟಡಗಳ ನಿರ್ಮಾಣನ ಮುಕ್ತಾಯ ಹಂತಕ್ಕೆ ತಂದಿದ್ದೀವಿ. ಅಲ್ಲೂ ಕೂಡ ತುಂಬ ಅತ್ಯುತ್ತಮ ಗುಣಮಟ್ಟದಿಂದ ನಿರ್ಮಾಣ ಮಾಡಿದ್ದೀವಿ. ಯಾವುದೇ ಒಂದು ಸಣ್ಣ ಒಂದು ನಮ್ಮ ಇಲಾಖೆ ಇದ್ರ ಮೇಲೆ ಒಂದು ಯಾವುದೇ ದೂರು ಕೂಡ ಇರೋದಿಲ್ಲ. ಅಷ್ಟು ನಾವು ಉತ್ತಮವಾದ ಕೆಲಸಗಳನ್ನು ನಿಜವಾಗ್ಲೂ ಮಾಡಿಕೊಡ್ತೀವಿ. ಆದಷ್ಟು ಬೇಗವಾಗಿ ಉತ್ತಮ ಗುಣಮಟ್ಟದಿಂದ ಶೀಘ್ರವಾಗಿ ಒಂದು ಒಳ್ಳೆಯ ಕಟ್ಟಡವನ್ನು ಇಲ್ಲಿ ಜಾಗದಲ್ಲಿ ನಿರ್ಮಾಣ ಮಾಡ್ತೀವಿ. ಕಟ್ಟಡ ನಿರ್ಮಾಣ ನಾಡಿದ್ರಿಂದನೇ ಪ್ರಾರಂಭ ಆಗುತ್ತೆ. ಇವತ್ತು ಎಲ್ಲ ಸೈಟ್ ಕ್ಲಿಯರ್ ಆಗಿದೆ, ನಾಳೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕು. ಬುಧವಾರದಿಂದನೇ ಪ್ರಾರಂಭ ಮಾಡ್ತೀವಿ. ಈ ತಿಂಗಳಲ್ಲೇ ಈ ಕಟ್ಟಡಕ್ಕೆ ಮಾರ್ಚಿ ಕೊನೆಯಲ್ಲಿ ಮೊದಲನೇ ಫ್ಲೋರ್ಗೆ ಛಾವಣಿ ಹಾಕೋ ಕಾರ್ಯಕ್ರಮನ ಮಾಡಲೇಬೇಕು ಅಂತ ನಾವು ಹಠ ಮಾಡಿದ್ದೀವಿ. ಮಾಡಿಸ್ತೀವಿ. ಇಲ್ಲ, ನಮಗೆ ಯಾವುದೇ ಗಡುವಿಲ್ಲ. ನಮ್ಮದು ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಒಂದು ಇದು ಅಷ್ಟೇ. ನಮ್ಮ ಇಲಾಖೆ ಎಫಿಷಿಯನ್ಸಿ ಇದರಲ್ಲಿ ನಾವು ಉಪಯೋಗಿಸಿ ಇದನ್ನು ಬೇಗ ಮುಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಟರಾಜ್, AEE, PWD, ನೆಲಮಂಗಲ.